ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ಸ್ವಲ್ಪ ಬ್ಲಾಕ್ ಹಾಕ್ತಾ ಇದ್ದೀನಿ ನೋಡಿ. ಇವ್ನು ಹಾಕಿದ್ದಾನೆ ಲೈಟ್. ಇವನ ಹೆಸರು ಶರತ, ಇವನು ನಮ್ಮಮ್ಮ. ಇನ್ನ ಇಬ್ರು ಮುಂದೆ ಗಾಡಿ ಓಡಿಸ್ತಿದ್ದಾರೆ. ಇವನು ನಮ್ಮ ಅಣ್ಣ, ಇನ್ನೊಬ್ರು ಇದಾರೆ. ಇವ್ರ ಮುಖನೂ ತೋರ್ಸಲ್ಲ, ಅವ್ರ ತಲೆಯಲ್ಲಿರೋ ಟೋಪಿನೂ ಬಿಚ್ಚ. ಹೇಗೆ ನಾವು ಒಂದ್ ಹೇಳದ್ ಮರ್ತೋಗಿದ್ದೆ. ಏನ್ ಗೊತ್ತಾ, ನಾಳೆ ಈ ಟೋಪಿಗೆ ಬಾಯ್ ಬಾಯ್ ಹೇಳ್ತೀವಿ. ನಾಳೆ ಯಾಕೆ ಟೋಪಿ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ರಿಸಲ್ಟ್ ಕೂಡ ಕೊಡ್ತೀವಿ. ನಾಳೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಂದು ಅಷ್ಟೇ, ಇವನು ಒಬ್ಬ ಇದ್ದಾನೆ. ಇವಂದು ನಾಳೆ ಒಂದು ಸಖತ್ತಾಗಿರೋ ಫೋಟೋ ಹಾಕ್ತೀನಿ, ಇವ್ರದ್ದು ಹಾಕ್ತೀನಿ ಜೊತೆಲಿ. ಮಿಸ್ ಮಾಡಬೇಡಿ ನೋಡಿ. ಅವರ ಟೋಪಿ ಹಾಕ್ಬಿಟ್ಟು ನಾಳೆ ಬಹಿರಂಗ. ಓಕೆ, ಆಲ್ ರೈಟ್. ನೀನೊಂಚೂರು ಕಾಣ್ತಾ ಇಲ್ಲ, ಕಬ್ರು ಕಾಣ್ತಿದ್ಯಾ ಬ್ಲಾಕಿ. ನೀನ್ ಎಷ್ಟೇ ಬೆಳಗಿದ್ರು ವೇಸ್ಟ್, ಒಂಚೂರು ಕಾಣಿಸ್ತಿಲ್ಲ ಈಗ ಅದಕ್ಕೆ. ನಾವೀಗ ಇಷ್ಟೊತ್ತಲ್ಲಿ ಎಲ್ಗೆ ಹೋಗ್ತಾ ಇದ್ದೀವಿ ಅಂದ್ರೆ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಇರ್ಲಿ ಹಾಕೋ, ಇಲ್ಲ ಹೆಂಗ್ ಕಾಣಿಸ್ತೀಯ ನೋಡೋಣ. ಬಿಡೋ, ಪಕ್ಕ ಹುಡುಗಿರ್ ಫಿದಾ ಹೋಗಿರ್ತಾರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬ್ರೋ. ಹೆಂಗೆ ಚೈಲ್ಡು. ಯಾರಲ್ಲ ಅವಳು ಹುಡುಗಿ? ಚೈಲ್ಡ್ ಚಪಾತಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬ್ರೋ. ಫಸ್ಟ್ ಒಂದ್ 2 ಸಲ ಮಾತಾಡಕ್ ಭಯ ಆಗತ್ತೆ, ಆಮೇಲೆ ಅವರೇ ಬೇಡ ಅಂದ್ರೆ ಇವನೇ ಹೋಯ್ತಾನೆ ಮಾತಾಡಕ್ಕೆ. ಯಾಕೆ ನೆಲ್ಮಂಗ್ಲ ಆಗ್ಬಾರ್ದು? ಗ್ರೇಟ್. ಕಂಗ್ರಾಚುಲೇಷನ್ ಬ್ರದರ್. ನನ್ನ ಅಸಿಸ್ಟೆಂಟ್. ಕಾಫಿ ಬಾದಾಮಲ್ಲಿ ಅವರಿಬ್ರು ನನ್ನ ಅಸಿಸ್ಟೆಂಟ್ಸೇ. ಏನು ಇಲ್ಲ ಗಾಡಿ ಡೇಟ್ ಆಫ್ ಬರ್ತಲ್ವಾ ನಂದು ಎಷ್ಟಿತ್ತು? 9. ಶರತ್ ನೆಂಟು ನಾಳೆ ತರ ನಮ್ಮ ಅಂಗಡಿ ಹತ್ರ ಗೊತ್ತಾಗಬೇಕು. ನೋಡ ಚೆನ್ನಾಗಿದ್ದಾರೆ, ಬಟ್ ಮಿಡಲ್ ಕ್ಲಾಡಿ ಅಂತ ನೀನೇ ಕಟ್ಕೋಬಿಡು. ಎಷ್ಟು ಬಡ್ಕೋಬೋದು ಅವರಿಂದ. ಬೆಣ್ಣೆ ಬಿಸ್ಕೆಟು ಅವರು ಬೆಣ್ಣೆ ಬಿಸ್ಕೆಟ್, ರಾಗಿ ಬಿಸ್ಕೆಟ್. ನೀನು ನಿಮ್ಮ ಹುಡುಗಿ ರಾಗಿ ಬಿಸ್ಕೆಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನೀವು ಮಾರ ಮಾಡ್ತೀರಿ, ಹಿಂಗ್ ಮಾಡ್ಬೇಕಾನೆ. ನೀನೇನ್ ಹೇಳಿದ್ರೆ ಅವ್ರು ಹೇಳಿದ್ರು ಬಿಲ್ ಪೇ ಮಾಡ್ತಿದ್ದಾನೆ ಪಾಪ. ನಾನು ನಿದ್ದೆ ಮಾಡ್ತಿದ್ರೆ ಮಲಗಿರೋದನ್ನ ವಿಡಿಯೋ ಮಾಡ್ಕೊಂಡು ಆಟಾಡಿಸ್ತಿದ್ದೇನೆ. ಬರೀ ಇಂಥದೆಯ ಹಾಕಲ್ಲ ನಾನು, ಗೊತ್ತಲ್ಲ. ರೈಟ್ ಬ್ರೋ, ರೈಟ್. ಸರ್ಕಾರ ರೈಟ್ ಎತ್ಕೊಳ್ಳಿ ಬ್ರೋ, ಹಿಂಗ್ ಹೋದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಈಗ ನಾವಂತೂ ರಾಯರ್ ಮಠ ಹತ್ರ ಬಂದು ಅಲ್ಲೇ ರೂಮ್ ಮಾಡೋಣ ಅಂತ ರೂಮ್ ಹುಡುಕಿ ರೂಮ್ ಹತ್ರ ಪಾರ್ಕಿಂಗ್ ಮಾಡ್ತಾ ಇದ್ದಾನೆ ನಮ್ಮಣ್ಣ. ಲಾಸ್ಟ್ ಇವ್ರ ನೋಡ್ಕೊಳ್ಳಿ. ನಿಕ್ಕಿ ಬ್ರೋ, ಇವರಿಬ್ರು ಪಂಚ ಉಟ್ಕೊಂಡ್ರು. ಪಂಚ ಉಟ್ಕೊಳಕ್ ಗೊತ್ತಾಯಿಲ್ಲ. ಶರತ ಶರತ ಹಿಂಗೆ ಮೊಟ್ಟೆ ಪಂಚೆ ಉಟ್ಕೊಳಕ್ ಬರ್ದೆ ಅಷ್ಟೊತ್ತಿಂದ ಸರ್ಕಸ್ ಮಾಡ್ತಾನೆ. ಅಲ್ಲಿಂದ ನಾವೆಲ್ಲ ರೆಡಿಯಾಗಿ ದೇವಸ್ಥಾನದ ಕಡೆಗೆ ಬಂದು
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕು ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವಾಣಿ ನಡೆಸುವ ಗಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು. ಇವರು ಬ್ಲಾಕ್ ಮಾಡ್ತಾರಂತೆ, ಹೊಟ್ಟೆ ಊಟ ಹಾಕಿಲ್ಲ ಅಂದ್ಬಿಟ್ಟು ಅವಾಗಿಂದ ಸುಮ್ಮನೆ ಅವರೇ ಬ್ಲಾಕ್ ಮಾಡ್ತಾರಂತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಎಲ್ಲ ಇವರಿಂದಾನೇ ಆಗೋದು, ಬರೀ ನಾನು ಬೈಸ್ಕೊಳ್ಳೋದು ಇವರಿಂದಾನೇ. ಕಂಟೆಂಟ್ ಕೊಟ್ಟೆ, ಇವನ್ ಜಾಸ್ತಿ ಕಂಟೆಂಟ್ ಕೊಟ್ಟೆ. ಇವನ್ ಜಾಸ್ತಿ, ಇವನ್ ಬೇರೆಯವರಿಂದ ಬೈಸಲ್ಲ, ಇವನೇ ಬೈತಾನೆ. ಹೊಟ್ಟೆ ಹಸಿತಿದ್ಯಾ? ತುಂಬಾ ಹೊಸಿತೆ, ತುಂಬಾ ಹೊಸಿತೆ. ನಿಮ್ಗೆ ಎಸಿತಿರೋ 5 ಸ್ಟಾರ್ ಚಾಕ್ಲೇಟ್ ತಿನ್ನಿ. ನಿಮ್ಗೆ ಎಸಿತಿರೋ ಹೊಟ್ಟೆ ಗೊತ್ತು. ಅವೆಲ್ಲ ಮಾಡ್ಬಿಟ್ಟು ನಮ್ನೆಲ್ಲ ಕೇಳ್ಕೊಂಡು ನಾನು ಒಳ್ಳೆ ಹುಡುಗಿ. 2 ಸಲ ತಲೆ ತಿರುಗಿ ಬಿದ್ದಿದ್ಯಾ? ನೋ, 2 ಸಲ ತಲೆ ತಿರುಗಿ ಬಿದ್ದವಳು. ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಗೊತ್ತಾ? ಹೊಡಿಡು. ಈಗ ಒಂದು ನಿಮಿಷ ಹಂಗೆ ಇದ್ರೆ ತಲೆ ತಿರುಗಿ ಓ ಭ್ರಮೆ. ನಿಮ್ಮ ಮನೇಲಿ ತಿಗಣೆ ಇಡಿ, ಔಷಧಿ ಹೊಡಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಫೈನಲಿ ದೇವಸ್ಥಾನದಿಂದ ಆಚೆ ಬಂದು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ. ಎಲ್ಲ ಒಂದ್ಸಲ ಕೈ ಮುಟ್ಕೊಬಿಡಿ. ನೀವು ನೋಡಿ ಹೆಂಗ್ ಕಳ್ಕೊಂಡು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಮಾಡಿ ಬಾಯ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಪಾರ್ಟ್ 2. ಇವಾಗ ನಾವು ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಬಾಸ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಬಾಸ್ನ ನೋಡಿ ಕೈ ಮುಗಿದು ಅಲ್ಲಿಂದ ಮುಂದಕ್ಕೆ ಹೊರಟು. ಕಳ್ಳ ಮಲ್ಕೊಂಡ್ಬಿಟ್ಟಿದ್ದ, ಡವ್ ಮಾಡ್ತಾರೆ ಶರತ. ನನ್ನನ್ನು ಮಲ್ಗಕ್ಕೆ ಬಿಟ್ಟಿಲ್ಲ, ಅವ್ರು ಮಾತ್ರ ಚೆನ್ನಾಗಿ ನಿದ್ದೆ ಹೊಡಿತಾರೆ ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಬಿಟ್ಟೆ. ನಗು ಬರ್ಲಿಲ್ವಾ? ಅಲ್ಲಿ ಬಿಚ್ಲಮ್ಮನ ದೇವಸ್ಥಾನ ಇತ್ತು, ಅದೇ ದೇವಸ್ಥಾನ ನೋಡಿಕೊಂಡು ಒಳಗಡೆ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಒಳಗಡೆ ಹಂಗೆ ಪಕ್ಕಕ್ಕೆ ಮುಂದಕ್ಕೆ ಹೋದರೆ ಸ್ವಲ್ಪ ರೈಟಲ್ಲಿ ಇನ್ನೂ ದೇವಸ್ಥಾನ ಇದೆ ನೋಡೋಣ ಅಂತ ಅಲ್ಲಿಂದ ಹೋದೆ. ನಮ್ಮ ಅಣ್ಣ ಏನೋ ದೇವ್ರ ಬಗ್ಗೆ ಹೇಳ್ತಿದ್ದೀನಿ. ರಾಯರು ಇಲ್ಲೇ ಜಪ ಮಾಡ್ತೀನಿ ಕಾಯಿಯಿಂದ. ಹಾಂ ಹೇಳು, ತುಂಬಾ ವಿಶೇಷವಾದ ಹೇಳು, ದೇವಸ್ಥಾನ. ಫಸ್ಟಿಂದ ಹೇಳು, ಕೇಳಿಸಿ. ಅವನ ದೇವ್ರ ಬಗ್ಗೆ ಹೇಳ್ತಿರೋದನ್ನ ಕೇಳಕ್ಕಂತ ಹೋದ್ರೆ ಅವ್ನು ಹೇಳೋದನ್ನೇ ನಿಲ್ಲಿಸ್ಬಿಡದ. ಮತ್ತೆ ಹೇಳು ಅಂತ ಅಂದರೆ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ? ಅವ್ನು ಹೇಳಿಲ್ಲ ಅಂದರೆ ಕತ್ತೆ ಬಲ ಕುದುರೆ ಜಿತ್ತು. ಬನ್ನಿ, ನಾವು ಪ್ಲೇಸ್ ನೋಡೋಕೆ ಬಂದಿರೋದು, ಪ್ಲೇಸ್ ನೋಡ್ಕೊಂಬರೋಣ. ಸೇಮ್ ಟು ಸೇಮ್. ಶರತನ್ ಫ್ಯಾಮಿಲಿ. ನೀನೇ ಮಾಡಿಸು, ನಿಮ್ಮ ಫ್ಯಾಮಿಲಿ ಅಲ್ವಾ? ಶರತನ್ ಗರ್ಲ್ ಫ್ರೆಂಡ್ಸ್. ಅದು ಒಂದು ವಸ್ತು ತಿನ್ನಬೇಕು ಅಂದರೆ ಕಿತ್ತಿ ಎಷ್ಟು ಚೆನ್ನಾಗಿ ಮಣ್ಣೊರೆಸಿ ತಿಂತೈತೆ. ಆ ಬುದ್ಧಿ ಕೂಡ ಇವನಿಗಿಲ್ಲ. ಇವನಿಗೆ ನೋಡಿ ಕಲ್ತ್ಕೋ ಶರತ, ಅದಕ್ಕೆ ಅಷ್ಟು ಡೀಪಾಗಿ ನೋಡ್ತಾ ಇದೆಯಲ್ಲ. ನಂಬರ್ 1 ಶೋಕಿಲಾಲ ಗುರು ಇವನು. ಆಗಲೇ ಡ್ರೆಸ್ ಚೇಂಜ್ ಮಾಡೋನೆ, ಹೆಂಗ್ ಮತ್ತೆ ಡ್ರೆಸ್ ಚೇಂಜ್ ಮಾಡಕ್ ನೋಡ್ತಿಲ್ಲ ಅಂತ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಈಗ ಮತ್ತೆ ಯಾಕೋ ಡ್ರೆಸ್ ಸೆಟ್ ಆಗಿಲ್ಲ ಅಂತ ಚೇಂಜ್ ಮಾಡಕ್ ಹೋಯ್ತವನೆ. ತೂ ನಂಬರ್ 1 ಶೋಕಿಲಾಲ ನೋಡಿ ಶರ್ಟ್ನ ಚೇಂಜ್ ಮಾಡಕ್ ಮತ್ತೆ ಹೋಯ್ತವನೆ. ಅಲ್ಲಿಂದ ಅಪ್ಪಣ್ಣಾಚಾರ್ಯ ಅವ್ರ ಮನೆಗೆ ಹೋದೋ.
ಇದು ಅವ್ರು ಇದ್ದ ಜಾಗ ಅಂತೆ. ಇಲ್ಲಿ ಯಾರೋ ಇತಿಹಾಸದ ಕತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋ ಕತೆ ಎಲ್ಲ ಹೇಳ್ತವ್ರೆ. ಮೈತ್ರಾದೇವಿಗೆ ಎಷ್ಟು ಯಡಿಯೂರಪ್ಪ ಹೆಂಡತಿಗೆ ಆಗಿ ಆಗಿನ ಕಾಲಕ್ಕೆ ಬಂದು ಗಂಡು ಸಂತಾನ ರಾಘವೇಂದ್ರ ಅವಳಿ ತಂದು ಗಂಡು ಹುಟ್ಟಿದ ಆ ಗಂಡು ರಾಘು ವಯಸ್ಸನೇ ಅಪ್ಪಿಯಾದ ಶಿವಮೊಗ್ಗದ 2ನೇ ಜನ್ಮದ ರಾಘವೇಂದ್ರ ತಂಬಳಿ ನಿಮ್ಮ ಗುರುಗಳು ವಿಜಯೇಂದ್ರ ತೀರ್ಥ ಬ್ರಾಹ್ಮಣರಿಗೆ ಗೊತ್ತಿದ್ದಲ್ಲ 200 ವರ್ಷಗಳ ಅವು ವಿಜಯೇಂದ್ರ ತೀರ್ಥ ವಿಜಯೇಂದ್ರ ಮೋದಿ ಕರ್ಕೊಂಬಂದು ಅವನು ರಾಜ್ಯ ಬಿಜೆಪಿ ಅಧ್ಯಕ್ಷ ಮಾಡ್ಕೊಟ್ಟ ಅವ್ರ ಮನೆ ಯಡಿಯೂರಪ್ಪ ಅವರು ಲಿಂಗಾಯತರಾದ್ರೆ ಮನೆಯಿಂದ ಮನೆಯಿಂದ ನಾಲ್ಕು ಕಟ್ಟೆ ಎಷ್ಟು ಭಕ್ತರು ಅವರಂದ್ರೆ ಕತೆ ಹೇಳಿದ್ರೆ ನಂಬ ತರ ಇರಬೇಕು. ಇವನು ಬರೀ ಯಡಿಯೂರಪ್ಪ ಅದು ಇದು ಅಂತ ಸುಳ್ಳು ಹೇಳ್ಕೊಂಡೆ ಕತೆ ಹೊಡಿತಿದ್ದಾನೆ. ಮುಂಚೆ ಎಲ್ಲ ದೇವ್ರನ್ನ ನೋಡಿದ್ರೆ ಕೈ ಮುಗಿಯೋರು, ಈಗ ದೇವ್ರನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರು. ಮೋದಿ ಅವರಿಗೆ ಇದು ಗೊತ್ತೈತೆ ಇಲ್ವಾ? ನಂಗೇನೋ ಸುಸ್ತಾಯ್ತು, ತಗೊಳ್ಳಿ ವಿಡಿಯೋ ಮಾಡಿ ಅಂತ ಕೊಟ್ರೆ ಈ ನಮ್ನಿಕ್ಕಿಬ್ರು ನನ್ನೇ ವಿಡಿಯೋ ಮಾಡ್ತಾರಪ್ಪ. ಬ್ಲಾಗರ್ 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 ಏನು ಅಲ್ಲ, ಕಾಲೆಲ್ಲ ನೋವುತ್ತೈತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾಯಿ ಕಚ್ಚಿಸ್ಬಿಡ ಸುಮ್ಮನೆ. ಇದು ಫೈನಲ್ ಟೆಂಪಲ್. ಇದು ವಿಮಾನ ಕಲ್ಲಂತೆ. ಇದು ಮನೆ ಕಟ್ಟೋಕಲ್ಲ ಅಲ್ಲ, ಮಲ್ಗೋ ಕಲ್ಲು. ಆಂಜನೇಯ ಮಲ್ಗೋ ಕಲ್ಲು. ಆಂಜನೇಯ ಮಲ್ಗೋ ಕಲ್ಲಂತೆ. ಇದೇನ್ ಕಲ್ಲು? ಅದು ಇದೇನ್ ಕಲ್ಲು? ಇದೇನ್ ಕಲ್ಲು ಗೊತ್ತಿಲ್ಲ ನಂಗೆ. ಬಂಡೆ ಕಲ್ಲು. ಗುದ್ದಿ ಗುದ್ದಿ ಬೇಕಾದ್ರೆ ತಲೆ ಗುದ್ದಿ. ಬನ್ನಿ ನಿಮ್ಗೊಂದು ವಿಷಯ ಹೇಳ್ಬೇಕು. ನಮ್ಮ ಶರತ ಕರೀತಿದ್ದಾನೆ, ನೋಡೋಣ ಏನ್ ಹೇಳ್ತಾನೆ. ದಯವಿಟ್ಟು ಈ ತರ ಕಲ್ಗಳನ್ನ ಇಡ್ಬೇಡಿ. ಇದನ್ನೇ ಉಂಡಿಸ್ಬಿಟ್ಟು ಇದನ್ನೇ ಕಟ್ತಾರೆ. ಅಲ್ಲ ಆಕ್ಚುಲಿ ಆಂಜನೇಯ ನಿಮ್ಗೆ ಮಲ್ಗಾಕ್ ಬಿಡ್ತಾರೆ, ಮನೆ ಕಚ್ಬಿಟ್ಟು ಎಲ್ಲ ಉಳಿಸ್ತವ್ರೆ ಅನ್ನಿ. ಇದು ಕಲ್ಲು ಇಡಬಾರ್ದಂತೆ. ಇದು ಮನೆ ಎಷ್ಟು ಜನ ಇದಾರಂತೆ ಕಲ್ಲಕ್ಕೆ ಹಾಕ್ಬಿಟ್ಟು ಕಲ್ಲು ಇಡ್ತಾರೆ. ಯಾರ ಬಂದು ಹಿಂಗೆ ಉದುರಿಸ್ಬಿಡ್ತಾರೆ, ಆವಾಗ ಮನೇಲಿ ಅದೇ ತರ ಜಗಳ ಆಗುತ್ತಂತೆ. ಓ, ಎಷ್ಟು ದೊಡ್ಡ ರಹಸ್ಯ ತಿಳ್ಕೊಂಡಿದ್ದಾನೆ ನೋಡಿದ್ರ. ಎಲ್ಲ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಇದನ್ನ ಯೋಚನೆ ಮಾಡಿದ್ದೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. 7ನೇ ಕ್ಲಾಸಲ್ಲಿ ರಾಮಾಯಣ ಮರಾಠ ಓದಿದಾರ ಅವರು. ಇಲ್ಲ, ಸರ್ ಇದ್ರು, ಆ ಸರ್ ಬಂದು ಹೇಳ್ತಾ ಇದ್ರು, ಹೇಳಿ ಸುತ್ತ ಎಲ್ರದ್ದು ಒಂದ್ ದಿಕ್ಕಾದ್ರೆ ಅವ್ರದೇ ಒಂದ್ ದಿಕ್ಕು. ಇಲ್ಲೊಂದು ಕಲ್ಲ ಐತೆ ಬಾ. ಹಾ, ಅಲ್ಲಿ ನೋಡಿ ಮಾಡಿ ಮಾಡಿದ್ದೀನಿ. ಇನ್ನು ಮಾಡ್ರಿ, ಕಾಣಿಸುತ್ತೆ ಬ್ರೋ. ಸಾಕಿಷ್ಟು ಮಾಡಿ ಗೊತ್ತಾಗ್ಬೇಕು. ನೋಡಿ ಆಯ್ತು. ಏನ್ ಕಲ್ಲಿದು? ಬಂಡೆ ಕಲ್ಲು ಎಷ್ಟು ಚಾರ್ಜ್ ಆಗಿತ್ತು ಆದ್ರ ಎಲ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು. ಆ ಕಲ್ಲ ಕರ್ದು ತೋರಿಸಿ ಅದೇನು ಅಂತಾನೆ ಗೊತ್ತಿಲ್ಲ ಇವನಿಗೆ. ತಲೆ ಕೆರ್ಕೊಂತಾನೆ. ತಲೆ ಕೆರ್ಕತವನ್ನೇ, ನೆನ್ಪಾದ್ರೆ ಹೇಳ್ತೀನಿ. ಮಮ್ಮ ಬೆಟ್ಟ ನುಗ್ಗು ಮಗ ನಿಂತವನೇ. ಓ, ಇವರು ಒಬ್ರು ಬೋಟಿಗೆ. ನೀನ್ ಕೈಗೆ ಟ್ರೈ ಮಾಡ್ಕೊಂಡು ಚೈಲ್ಡ್ ನೋಡಿ ಒರಿಜಿನಲ್ ಕತೆ ಅಂತೆ. ನಮ್ಮ ಅಣ್ಣ ಸ್ವಲ್ಪ ಭಕ್ತಿ ಜಾಸ್ತಿ, ಈ ಮೊಟ್ಟೆಗೂ ಅಷ್ಟೇ. ನಮ್ಮ ಶಾಪಿಂಗ್ ಸ್ಟಾರ್ಟ್. ನಮ್ಮ ಅಣ್ಣನ ಮನೆಗೆ ಅಂಗಡಿ ಏನದು ಕಾರ್ ಕಡಿಕೆ ಕಳಿಸಿ ಅವನ್ನ ನೆಮ್ಮದಿಯಾಗಿ ಬಳ್ಕೊಳಪ್ಪ ಅಂತ ಹೇಳಿ ನಾವು ಶಾಪಿಂಗ್ ಮಾಡಕ್ ಬಂದಿದೀವಿ. ನೋಡೋಣ ಏನೇನು ಬೇಕು ತಗೊಳ್ಳೋಣ. ಸ್ವಲ್ಪ ಒಂದು ಕೀ ಬಂದು ಚುಡ್ಕೋಕೆ ಇಷ್ಟೊತ್ತವರೆಗೂ ಮಾಡ್ತಾರೆ. ಅದೇ ಚಿಕ್ಕ ಮಕ್ಳು ಎಷ್ಟೋ ಪರವಾಗಿಲ್ಲ, ಬೇಗ ಬೇಗ ತಗೊಬಿಡ್ತಾರೆ. ಇದಂತೆ ನಾನು ಇದು ನಾನು ಇಲ್ಲಿ ತಗೋಮ್ಮ. ವಿಡಿಯೋ ಮಾಡ್ತಿದ್ವಿ ನಮ್ನಿಕ್ಕಿಬ್ರು. ಆ ಹುಡುಗಿನ ಯಾಕೆ ಅಷ್ಟೊಂದು ಝೂಮ್ ಆಗ್ತಿದ್ದಾರೆ ಅಂತ ಗೊತ್ತಾ? ಸೊ ಫೈನಲಿ ಶಾಪಿಂಗ್ ಮುಗಿಸಿ ನಾವು ಈಗ ಕಾರಿಗೆ ಬಂದು ಕೂತ್ಕೊಂಡು ನಮ್ಮ ಅಣ್ಣ ಪಾಪ ನಿದ್ದೆಗಣ್ಣಲ್ಲೇ ಗಾಡಿ ಓಡಿಸ್ತಾ ಇದ್ದಾನೆ ನೋಡಿ ಪಾಪ. ಆಮೇಲೆ ನಿಕ್ಕಿಬ್ರು ಟುಕ್ ಟುಕ್ ತಗೊಂಡಿದ್ದಾರೆ. ಟುಕ್ ಇವನು ಅವ್ರ ಇಡೀ ಕಾಂದನ್ಗೆ ಏನೇನೋ ತಗೊಂಡ್ಬಿಟ್ಟಿದ್ದಾನೆ. ನಮ್ಮ ಅಮ್ಮಂಗೆ ತಲೆನೋವು ಅಂತೆ, ಒಂದು ಕಾಫಿ ಬೇಕಂತೆ ಫಸ್ಟ್. ಸೊ ಈಗ ಕಾಫಿ ಕುಟ್ಕೊಂಡು ಮನೆ ಕಡೆ ಕೊಯ್ತೀವಿ. ಬೈ ಬಾಯ್. ಇದೇ ನನ್ನ ಸೊ ನಾನು
ಯಾವುದೋ ಊರು ಆ ಕಡೆ ಈ ಕಡೆ ಎಷ್ಟೇ ನೋಡಿದ್ರು ಎಷ್ಟೇ ದೂರ ಹೋದ್ರು ಕಿಲೋಮೀಟರ್ ಗಟ್ಟಲೆ ಹೋದ್ರು ಒಂದು ಅಂಗಡಿ ಕೂಡ ಇಲ್ಲ. ಈ ವಿಡಿಯೋ ಅಂತೂ ನೋಡ್ಲೇಬೇಕು. ಯಾವ್ದೋ ಹೋಟ್ಲು ಸಿಗದೆ ಇರೋ ಕಾರಣ ಯಾವ್ದೋ ಅಂಗಡಿ ಯಾವ್ದೋ ಊರೊಳಗಡೆ ಬಂದಿರೋದಕ್ಕೆ ಎಲ್ಲಾ ಬೋಟಿನೂ ಪ್ಯಾಕೆಟ್ ತಗೊಂಡು ಹೊಟ್ಟೆ ಹಸ್ತಿರೋ ತರ ಪಾಕಾಶ್ವರ ತರ ತಿನ್ಕೊಂಡ್ ಕೂತಿದೀವಿ. ಯಾವ್ದೋ ಊರೊಳಗಡೆ ಕರ್ಕೊಂಡ್ ಬಂದ್ಬಿಟ್ಟವನೆ, ಒಂದ್ ಅಂಗಡಿ ಕೂಡ ಇಲ್ಲ. ಹಂಗೆ ಹೋಗ್ತಾ ಖಾಲಿ ರೋಡಲ್ಲಿ ಫುಲ್ಲು ಕತ್ಲೆ ಇದ್ದಿದ್ರಿಂದ ನಾವು ಹಾಕಿದ ಸಾಂಗು ಸೊ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು. ಬಾಯ್ ಬಾಯ್. ಯಾವತ್ತೂ ಬರಲ್ಲ.